नमस्कार विद्यार्थिगळे आर के कर्नाटक हिंदी यूट्यूब चैनल में आपका स्वागत है 2022-23ನೇ ಸಾಲಿನಲ್ಲಿ ತಾವುಗಳು ಸುಮಾರು 11 ಕಲಿಕಾ ಸಾಮರ್ಥ್ಯಗಳನ್ನು ಕಲಿಯಬೇಕಾಗಿರುತ್ತೆ। ಆ ನಿಟ್ಟಿನಲ್ಲಿ ನಾವು ಒಂದೊಂದಾಗಿ ಹಿಂದಿಯ ಒಂದು ಕಲಿಕಾ ಸಾಮರ್ಥ್ಯಗಳನ್ನು सीखने के प्रतिफल ಅಂತ ಹೇಳಿ ಏನು ಕರಿತೀವಿ ಅವುಗಳನ್ನು ಚರ್ಚೆ ಮಾಡುತ್ತಾ ಅದಕ್ಕೆ ಸಂಬಂಧ ಇರತಕ್ಕಂತಹ ಗತಿವಿಧಿ ಆಗಿರಲಿ ಹಾಗೆ ಅಭ್ಯಾಸಗಳನ್ನಾಗಲಿ ಒಂದೊಂದಾಗಿ ನಾವು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ। ಒಂದೊಂದಾಗಿ ನೋಡೋಣ ಮಕ್ಕಳೇ, ತಾವು ನೋಡುವ ಹಾಗೆ ಫಸ್ಟ್ ಇದೆ ನೋಡಿ, सीखने के प्रतिफल एक ಇಲ್ಲಿ ಏನು ಹೇಳ್ತಾ ಇದ್ದಾನೆ ಅಂತಂದರೆ ಅಕ್ಷರೋं के स्वरूप तथा ಧ್ವನಿयों को पहचानेंगे ಅಂದರೆ ಅಕ್ಷರಗಳ ಒಂದು ರಚನೆ ಹೇಗಿದೆ ಹಾಗೆ ಅವುಗಳಿಗೆ ಇರುವಂಥ ಧ್ವನಿಗಳನ್ನು ತಾವು ಈ ಒಂದು ಸಾಮರ್ಥ್ಯದಿಂದ ಕಲಿಯುವಿರಿ। ಸೊ ಇದಕ್ಕೆ ಈ ಸಾಮರ್ಥ್ಯ ಗಳಿಸಲಿಕ್ಕೆ ಏನೆಲ್ಲ ಒಂದು ಚಟುವಟಿಕೆಗಳನ್ನು ಕೊಟ್ಟಿದ್ದಾನೆ ಅಂಥೇಳಿ ನಾವು ನೋಡೋದಾದರೆ ಇಲ್ಲಿ ಫಸ್ಟ್ ಏನು ಕೊಟ್ಟಿದ್ದಾನೆ, ಗತಿವಿಧಿ ಏಕ್ ಅಂಥೇಳಿ। ಗತಿವಿಧಿ ಏಕಲ್ಲಿ ವರ್ಣಮಾಲಕ ಪರಿಚಯ ಅಂದರೆ ಈ ಮೂಲಾಕ್ಷರಗಳ ಒಂದು ಪರಿಚಯ ಅಂಥೇಳಿ, ಹಾಗೆ ವರ್ಣಮಾಲಕ ಸ್ಪಷ್ಟ ಉಚ್ಚಾರಣ ಇವುಗಳ ಒಂದು ಸಹಾಯದಿಂದ ತಾವು ಸುಲಭವಾಗಿ ಕಲಿಯಬಹುದು। अब हम एक एक करके इन गतिविधियों को समझने का प्रयास करेंगे। सबसे पहले यहाँ पर लिखा हुआ है, आप देख पा रहे होंगे स्वर है, तो यहाँ पर अक्षरों का थोड़ा सा परिचय दिया गया है। जैसे ये मूल ध्वनियाँ हैं। सबसे पहला ಮೊದಲನೇ ಅಕ್ಷರ ಇದೆ अ, आ, इ, ई, उ, ऊ, रि, ए, ಐ, ಓ, ಔ ಇವಿಷ್ಟು ನಾವು ಸುಮಾರು 11 ಸ್ವರಗಳಿದ್ದಾವೆ ಅಂಥೇಳಿ ನಾವು ಹೇಳಬಹುದು। ಇವಿಷ್ಟು ಮಕ್ಕಳೇ 11 ಸ್ವರಗಳಿದ್ದಾವೆ। ಅದರ ಜೊತೆಗೆ ಇಲ್ಲಿ ಒಂದೆರಡು ಅಕ್ಷರಗಳನ್ನು ಸೇರಿಸಿದ್ದಾನೆ ನೋಡಿ, ಅಂ ಮತ್ತು ಆಹ। ಸೊ ಇವುಗಳನ್ನು ಕೂಡ ನಾವು ಸ್ವರಗಳ ಪಟ್ಟಿಯಲ್ಲಿ ಇಡ್ತೀವಿ, ಆದರೆ ಇವು ಸ್ವರಗಳಲ್ಲ, ಇವುಗಳಿಗೆ ನಾವು ಅಯೋಗವಾಹ ಅಂಥೇಳಿ ಕರಿತೀವಿ। ಅಯೋಗವಾಹ। एक कागुणित बरीಬೇಕಾದ್ರೆ जब हम 12 खड़ी को लिखते हैं इन दो अक्षरों की ज़रूरत पड़ती है। ಯಾವಾಗ ನಾವು ಕಾಗುಣಿತ ಬರಿತೀವಿ ಆಗ ಇವೆರಡು ಅಕ್ಷರಗಳ ಅವಶ್ಯಕತೆ ಬೀಳುತ್ತೆ, ಹಾಗಾಗಿ ಇವುಗಳಿಗೆ ನಾವು ಸ್ವರಗಳ ಪಟ್ಟಿಯಲ್ಲಿ ನೋಡಬಹುದು। ಇವೆರಡೂ ಅಕ್ಷರಗಳ ರಚನೆಯಲ್ಲಿ ತಾವು ಗಮನಿಸಬಹುದು, ಇಲ್ಲಿ ಕೂಡ ಅ ಇದೆ ಹಾಗೆ ಇಲ್ಲಿ ಕೂಡ ಅ ಇದೆ ಅಂಥೇಳಿ, ಜೊತೆಗೆ ಇದರಲ್ಲಿ ವ್ಯಂಜನಗಳು ಕೂಡ ಇದ್ದಾವೆ। ಉದಾಹರಣೆಗೆ ನಾವು ಈ ಅನುಸ್ವಾರ ಅಂಥೇಳಿ ಅಕ್ಷರ ಇದೆ, ಇದರಲ್ಲಿ ನಾವು ನೋಡೋದಾದರೆ ಏನಿದೆ, ಇದರಲ್ಲಿ ಅ ಅನ್ನುವಂಥ ಸ್ವರ ಇದೆ ಹಾಗೆ ಮ ಅನ್ನುವಂಥ ವ್ಯಂಜನ ಇದೆ। ಅದೇ ರೀತಿ ಈ ಅಕ್ಷರ ನಾವು ನೋಡೋದಾದರೆ ಇದರಲ್ಲಿ ಅ ಅನ್ನುವಂತಹ ಸ್ವರ ಇದೆ ಹಾಗೆ ಹ ಅನ್ನುವಂತಹ ವ್ಯಂಜನ ಇದೆ। ಸೊ ಹೀಗೆ ಸ್ವರ ಮತ್ತು ವ್ಯಂಜನಗಳಿಂದ ಕೂಡಿರುವಂತಹ ಅಕ್ಷರಗಳು ಅಂಥೇಳಿ ನಾವು ಹೇಳ್ಬೋದು। ಇವೆರಡಕ್ಕೆ ಸೇರಿಸಿರುವಂತಹ ಹೆಸರು ಅಯೋಗವಾಹ। ಒಂದೊಂದಾಗಿ ನೋಡೋದಾದರೆ ಇದಕ್ಕೆ ನಾವು ಅಂ ಅಂಥೇಳಿ ಏನಿದೆಯಲ್ಲ ಇದಕ್ಕೆ ನಾವು ಅನುಸ್ವಾರ ಅಂಥೇಳಿ ಕರಿತೀವಿ, ಇದಕ್ಕೆ ನಾವು ವಿಸರ್ಗ ಅಂಥೇಳಿ ಕರಿತೀವಿ। ಮುಂದೆ ನೋಡೋಣ ಮಕ್ಕಳೇ ಏನಿದೆ ಅಂಥೇಳಿ। ಇಲ್ಲಿ ಏನು ಕೊಟ್ಟಿದ್ದಾನೆ ಅಂತಂದರೆ ವ್ಯಂಜನಗಳ ಪರಿಚಯವನ್ನು ಕೊಟ್ಟಿದ್ದಾನೆ। ಸೊ ಇಲ್ಲಿ ಒಟ್ಟಿಗೆ ಸೇರಿಸಿಟ್ಟಿದ್ದಾನೆ ಅಷ್ಟು ವ್ಯಂಜನಗಳಿಗೆ ತಾವು ಗಮನಿಸ್ಬೋದು। ಉದಾಹರಣೆಗೆ ಇಲ್ಲಿ ನೋಡ್ರಿ, ಕ, ಖ, ಗ, ಘ, ನ್ಯ, ಚ, ಛ, ಜ, ಝ, ಯ, ಟ, ಠ, ಡ, ಢ, ಣ, ತ, ಥ, ದ, ಧ, ನ, ಪ, ಫ, ಬ, ಭ, ಮ। ಇಲ್ಲಿ ಸ್ವಲ್ಪ ಗಮನಿಸಿ ಮಕ್ಕಳೇ, ಈ ಅಕ್ಷರಗಳನ್ನು ನಾವು ನೋಡೋದಾದರೆ ಇಲ್ಲಿಂದ ಇಲ್ಲಿ ನೋಡಿ ನೀವು 1 2 3 4 5 1 2 3 4 5। ಸೊ 5 5ಲೆ 25। ಈ 25 ಅಕ್ಷರಗಳಿಗೆ ಒಂದು ಹೆಸರಿದೆ, ಅದು ವರ್ಗೀಯ ವ್ಯಂಜನ। 5 ವರ್ಗಗಳಿಂದ ಕೂಡಿರುವಂತಹ ಅಕ್ಷರಗಳಿಗೆ ನಾವು ವರ್ಗೀಯ ವ್ಯಂಜನ ಅಂಥೇಳಿ ಕರಿತೀವಿ। ಹಾಗೆಯೇ ಇಲ್ಲಿ ತಾವು ನೋಡ್ಬೋದು, ಈ 4 ಅಕ್ಷರಗಳನ್ನು ಹೊರತುಪಡಿಸಿ ಮಿಕ್ಕಿದಿವೇನು 8 ಅಕ್ಷರಗಳಿದ್ದಾವೆ ನೋಡಿ, ಯ, ರ, ಲ, ವ, ಶೆ, ಶ, ಸ, ಹ।
ಈ 8 ಅಕ್ಷರಗಳಿಗೆ ನಾವು ಅವರ್ಗೀಯ ವ್ಯಂಜನ ಅಂಥೇಳಿ ಕರಿತೀವಿ. ಸೊ ಮಿಕ್ಕಿದು 4 ಅಕ್ಷರಗಳಿದ್ದಾವೆ. ತಾವು ಇಲ್ಲಿ ಗಮನಿಸುವ ಹಾಗೆ ಇಲ್ಲಿ ಒಟ್ಟು 4 ಅಕ್ಷರಗಳು ಇದ್ದಾವೆ. ಇವುಗಳಿಗೆ ನಾವು ಸಂಯುಕ್ತಾಕ್ಷರಗಳು ಅಂಥೇಳಿ ಕರಿತೀವಿ. ಯಾಕೆ ಹೀಗೆ ಕರಿತೀವಿ? क्या कारण है? तो 2 से ज़्यादा अक्षर इसमें मिले हुए हैं, जुड़े हुए हैं, इसलिए हम इन्हें संयुक्ताक्षर कहते हैं. ಸೊ ಮಕ್ಕಳು ಇಲ್ಲಿ ಏನು ಹೇಳಿದ್ದಾನೆ ನೋಡಿ, ಇದರಲ್ಲಿ ಈಗ ಅಭ್ಯಾಸವನ್ನು ಕೊಟ್ಟಿದ್ದಾನೆ. ಸ್ವಲ್ಪ ಪ್ರಾಕ್ಟೀಸ್ ಮಾಡಲಿ ಅನ್ನುವ ಕಾರಣಕ್ಕೆ ಇದನ್ನು ಕೊಟ್ಟಿದ್ದಾನೆ. तो यहाँ पर क्या कहा गया है देखते हैं. अभ्यास 1.1 के अंतर्गत क्या कहा गया है? वर्णों को उच्चारण करते हुए वर्णमाला पूर्ण कीजिए. तो ಟಾಸ್ಕ್ ಯಹಿ है, ನಮಗೆ ಮಾಡುವಂಥ ಕೆಲಸ ಇದೇ ಆಗಿದೆ. ಅಕ್ಷರಗಳನ್ನು ನಾವು ಓದುತ್ತಾ ಇದನ್ನು ಬರೆಯಬೇಕು. ಖಾಲಿ ಸ್ಥಳಗಳಲ್ಲಿ ಮಿಕ್ಕಿರುವ ಅಕ್ಷರಗಳನ್ನು ಬರೀಬೇಕು ಅಂಥೇಳಿ. ಸೊ ಒಂದೊಂದಾಗಿ ಬರ್ಕೊಂಡು ಹೋಗೋಣ. ಸೊ ಅ ಆಗಿದ ಮೇಲೆ ಬರುವಂಥ ಅಕ್ಷರ ಆ, ಈಗಿಂತ ಮೊದಲು ಬರುವಂಥ ಅಕ್ಷರ ಇ, ಊಕ್ಕಿಂತ ಮೊದಲು ಬರುವಂತಹ ಅಕ್ಷರ ಉ, ಅದೇ ರೀತಿ ಐಕ್ಕಿಂತ ಮೊದಲು ಬರುವಂಥ ಅಕ್ಷರ ಎ, ಅದೇ ರೀತಿ ಅವಕ್ಕಿಂತ ಮೊದಲು ಬರುವಂತಹ ಅಕ್ಷರ ಓ, ಅದೇ ರೀತಿ ಅಹಾಕ್ಕಿಂತ ಮೊದಲು ಬರುವಂತಹ ಅಕ್ಷರ ಅಂ. ಸೊ ನೀವೆಲ್ಲರೂ ಕೂಡ ಕರೆಕ್ಟಾಗಿ ಗೆಸ್ ಮಾಡಿದಿರಿ, ಆಮೇಲೆ ಬರಿತಾ ಇದ್ರಿ ಅಂಥೇಳಿ ಭಾವಿಸ್ತೀನಿ. ಸೊ ಅದೇ ರೀತಿ ಈಗ ವ್ಯಂಜನಾಕ್ಷರಗಳನ್ನು ಸಂಯುಕ್ತಾಕ್ಷರಗಳನ್ನು ಪೂರ್ಣಗೊಳಿಸೋಣ. ಸೊ ಒಂದೊಂದಾಗಿ ನೋಡೋಣ. क नंतर क के बाद आने वाला जो अक्षर है वो है ख. ग के बाद जो अक्षर आएगा वो है घ. च के बाद जो अक्षर आएगा वो है छ. और फिर इसके बाद ज अक्षर आता है, फिर उसके बाद झ अक्षर आता है, फिर इसके बाद या अक्षर आता है. तो कई बार क्या होता है बच्चों, आपने सुना होगा, इसको न्या के रूप में भी इसका उच्चारण किया जाता है. तीसरी पंक्ति को देखेंगे, तीसरी लाइन को देखेंगे, ट. फिर ठ के बाद जो आता है वो है ड. फिर उसके बाद ढ है, तो अंत में कौन सा आता है? ण, अनुनासिक अक्षर. ठीक है. इसके बाद अगर हम देखें तो त के बाद जो अक्षर आता है वो थ है. फिर थ के बाद जो अक्षर आता है वो द है. और फिर ध के बाद जो अक्षर आता है वो न है. फिर उसी प्रकार प के बाद जो अक्षर आता है वो फ है. फिर ब के बाद जो आता है वो भ है. फिर उसके बाद य के बाद जो आता है वो है र है. फिर ल के बाद आता है व है. और फिर शा के बाद जो आता है वो है स है. फिर उसके बाद आता है ह है. फिर उसके बाद आता है क्ष है. फिर उसके बाद आता है त्र है. तो इस प्रकार से हम इन खाली अक्षरों को भरते हुए उच्चारण के साथ लिखेंगे. तो ये आपको समझ में आ गया है, ऐसा हम मानते हुए आगे बढ़ेंगे. बच्चों अगर आप यहाँ देख पा रहे हैं तो यहाँ पर क्या है देखिए, अभ्यास 1.2 क्या है? दिए गए अक्षर का पहला अक्षर खाली जगह में लिखिए. तो बहुत ही व्यवस्थित रूप से यहाँ आपको सिखाने का प्रयास किया गया है. ಭಾಳಷ್ಟು ಡೀಟೇಲ್ ಆಗಿ ಕಲಿಸಲಿಕ್ಕೆ ಪ್ರಯತ್ನ ಮಾಡಲಾಗಿದೆ. ನೋಡಿ, ये से पहला वाला अक्षर कौन सा है देखिए. तो ये से पहला वाला जो अक्षर है वो है री. फिर ज से पहला कौन सा आता है वो अक्षर है छ. फिर आ से पहला वाला अक्षर कौन सा आता है वो अक्षर है अ. फिर ड से पहला अक्षर जो आता है वो अक्षर है ठ. फिर आहा से जो पहला वाला अक्षर आता है वो है अम. ऊ से पहला वाला जो अक्षर है वो है ई. ठीक है. फिर शा से पहला वाला जो अक्षर है वो है शे. फिर ग से पहले वाला जो अक्षर है वो है ख. फिर उसके बाद यहाँ देखें तो र से पहला वाला जो अक्षर है वो है य. फिर
क्ष से पहला वाला जो अक्षर है वो है ह। फिर म से पहला वाला जो अक्षर है वो है भ। फिर ह से पहला वाला जो अक्षर है स। फिर व से जो पहला वाला अक्षर है वो है ल। फिर औ से पहला वाला जो अक्षर है वो है वो। फिर फ से पहला वाला जो अक्षर है वो है प। फिर न से पहला वाला जो अक्षर है वो है ध। तो इस प्रकार से हमें ये जो यहाँ पर दाहिनी ओर अक्षर दिए गए हैं ಇಲ್ಲಿ ಏನು ಬಲಗಡೆಗೆ ಅಕ್ಷರಗಳನ್ನು ಕೊಡಲಾಗಿದೆಯೋ ಇವುಗಳಿಗೆ ಎಡಗಡೆಯಲ್ಲಿ ನಾವು ಅಕ್ಷರಗಳನ್ನು ಬರೀಬೇಕು. ಬಟ್ ಇಲ್ಲಿ ಏನು ಹೇಳ್ತಾರೆ ಅಂದರೆ ಅದಕ್ಕಿಂತ ಮೊದಲು ಬರುವಂಥ ಅಕ್ಷರವನ್ನು ಬರೀಬೇಕು ಅಂಥೇಳಿ. ಸೊ ಇಲ್ಲಿ ನಿಮಗೆ ಆಲೋಚನೆ ಮಾಡಲಿಕ್ಕೆ ಒಂದಿಷ್ಟು ಹಿಂಟ್ಸ್ಗಳನ್ನು ಕೊಟ್ಟಿದ್ದಾರೆ ಅವರು. ನೀವು ನೋಡಿರಿ, ಸೋಚಿ ಅಂಥೇಳಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ಏನು ನಮಗೆ ವಿಚಾರ ಮಾಡಬೇಕಾಗಿದೆ, ಹಮೇं क्या सोचना है, ನಾವೇನು ಆಲೋಚನೆ ಮಾಡಬೇಕಂತಂದರೆ ಇಲ್ಲಿ ನೋಡಿ, वर्णों के अलग अलग चार्ट बनाकर कक्षा में प्रदर्शित करें. ಈ ಅಕ್ಷರಗಳ ಬೇರೆ ಬೇರೆ ಚಾರ್ಟ್ಗಳನ್ನು ಮಾಡಿ ಅವುಗಳನ್ನು ನಾವು ತರಗತಿಯಲ್ಲಿ ಪ್ರದರ್ಶನ ಮಾಡಬಹುದು. ಸೊ ಅಂಟಿಸ್ಬೋದು, ತೋರಿಸ್ಬೋದು, ಹ್ಯಾಂಗ್ ಮಾಡ್ಬೋದು, ಇದೆಲ್ಲವೂ ಕೂಡ ನಮಗೆ ಅವಕಾಶ ಇದೆ ಅಂಥೇಳಿ. ನೆಕ್ಸ್ಟ್ ಇಲ್ಲಿ ಏನಂತ ಇದ್ದಾನೆ, खेल खेल में आपके साथियों के साथ वर्णाक्षरों का उच्चारण कीजिए. ಆಟ ಆಡುತ್ತಾ ಆಡುತ್ತಾ ನೀವು ನಿಮ್ಮ ಸ್ನೇಹಿತರೊಂದಿಗೆ ಈ ಅಕ್ಷರಗಳ ಒಂದು ಉಚ್ಚಾರಣೆ ಮಾಡಿ ಅಂಥೇಳಿ ಕೂಡ ನಿಮಗೆ ಇಲ್ಲಿ ವಿಚಾರ ಮಾಡಲಿಕ್ಕೆ ಸಲಹೆ ಕೂಡ ಕೊಡಲಾಗಿದೆ ಅಂಥೇಳಿ ಹೇಳ್ಬೋದು. ಗತಿವಿಧಿ 2 ಇಲ್ಲಿ ತನಕ ನಾವು गतिविधि 1 ನೋಡಿದ್ದೀವಿ. ಇನ್ನು ಮುಂದೆ ನೋಡೋಣ, यहाँ देखेंगे गतिविधि 2. अब यहाँ पर क्या कहा गया है, अगर हम देखें स्वर और व्यंजनाक्षरों का परिचय है. सबसे पहले तो यहाँ स्वर और व्यंजनाक्षरों का परिचय है. फिर इसके अंतर्गत अभ्यास 1.3 में देखिए, नीचे दिए गए वर्णों को सही क्रम से लिखिए. ये बहुत ही अच्छी गतिविधि है और फिर अभ्यास भी बहुत ही अच्छे हैं. अगर आप देख पा रहे हैं तो यहाँ पर स्वर वर्णों से संबंधित हमें अभ्यास दिया गया है और बहुत ही सरल टास्क है ये. ಇಲ್ಲಿ ಏನು ಕೊಡಲಾಗಿದೆ ಮಕ್ಕಳೇ, ನೀವು ನೋಡ್ಬೋದು, ಇಲ್ಲಿ ಒಟ್ಟು 5 ಅಕ್ಷರಗಳನ್ನು ಕೊಡಲಾಗಿದೆ. ಸೊ ಈ 5 ಅಕ್ಷರಗಳಲ್ಲಿ ಮೊದಲು ಯಾವುದು ಬರುತ್ತೆ ಅನ್ನೋದನ್ನು ನಾವು ಇಲ್ಲಿ ಬರೀಬೇಕು. ಸೊ 5ರಲ್ಲಿ ಫಸ್ಟ್ ಬರ್ತಕ್ಕಂಥದ್ದು ರಿ. ಓಕೆ, ಇದಾಗಿದ ಮೇಲೆ ಬರುವಂಥದ್ದು ಎ, ಇದಾಗಿದ ಮೇಲೆ ಬರ್ತಕ್ಕಂಥದ್ದು ಐ, ಇದಾಗಿದ ಮೇಲೆ ಬರ್ತಕ್ಕಂಥದ್ದು ಓ, ಇನ್ನು ಕೊನೆಯಲ್ಲಿ ಬರ್ತಕ್ಕಂಥದ್ದು ಔ. ಸೊ ಈ ತ ವರ್ಗದ ಅಕ್ಷರಗಳಲ್ಲಿ ಫಸ್ಟ್ ಯಾವುದು ಬರುತ್ತೆ ಅಂಥೇಳಿ ಈಗಾಗಲೇ ನಿಮಗೆ ಗೊತ್ತು. ಇದ್ರ ಬಗ್ಗೆ ಈಗಾಗಲೇ ನಿಮಗೆ ಗೊತ್ತು. ಫಸ್ಟು ತ ಬರುತ್ತೆ, ಆಮೇಲೆ ಥ ಬರುತ್ತೆ, ಆಮೇಲೆ ದ ಬರುತ್ತೆ, ಆಮೇಲೆ ಧ ಬರುತ್ತೆ, ಕೊನೆಯಲ್ಲಿ ನ ಬರುತ್ತೆ. ಸೊ ಹೀಗೆ ನಾವು ಬಹಳ ಈಸಿಯಾಗಿ ಇದನ್ನು ಬರೀಬಹುದು. ಮತ್ತು ಮುಂದೆ ಏನು ಕೊಟ್ಟಿದ್ದಾನೆ ನಾವು ನೋಡೋದಾದರೆ ಅವರ್ಗೀಯ ವ್ಯಂಜನ್. ಸೊ ಅವರ್ಗೀಯ ವ್ಯಂಜನದಲ್ಲಿ ಫಸ್ಟ್ ಯಾವುದು ಬರುತ್ತೆ ಅದನ್ನು ಇಲ್ಲಿ ಬರೀರಿ ಅಂಥೇಳಿ ಕೊಟ್ಟಿದ್ದಾನೆ. ಫಸ್ಟ್ ಏನು ಬರುತ್ತೆ, ಯ, ಆಮೇಲೆ ರ, ಆಮೇಲೆ ಲ, ಆಮೇಲೆ ವ, ಹಾಗೆ ಲಾಸ್ಟಲ್ಲಿ ಶೆ. ಸೊ ಈ ರೀತಿ ಅಕ್ಷರಗಳನ್ನು ನಾವು ಮೊದಲು ಯಾವುದು ಬರುತ್ತೆ, पहला कौन सा आता है, इस हिसाब से हम लिख सकते हैं. अब जो अगला अभ्यास है हम उसे देखेंगे. अभ्यास 1.4 क्या कहा गया है, देखें. स्वराक्षरों का उच्चारण करते हुए लिखिए. बहुत ही सरल है. यहाँ पर जिस प्रकार से दिया गया है बस उसी प्रकार से उच्चारण करते हुए हमें नीचे लिखना है. ವಿದ್ಯಾರ್ಥಿಗಳೇ, ಇದರಲ್ಲಿ ಫಸ್ಟ್ ಅಕ್ಷರ ಇದೆ ಅ, ಆ, ಇ, ಈ, ಉ, ಊ, ರಿ, ಎ, ಐ, ಓ, ಔ, ಅಂ, ಅಹ. ಸೊ ಹೀಗೆ ಇವುಗಳನ್ನು ಉಚ್ಚಾರಣೆ ಮಾಡುತ್ತಾ ನಾವು ಬರಿಬೇಕಾಗಿದೆ. ಮತ್ತು ನಮಗೆ ಇಲ್ಲಿ ಆಲೋಚನೆ ಮಾಡಲಿಕ್ಕೆ ಒಂದಿಷ್ಟು ಹಿಂಟ್ಸ್ ಕೊಟ್ಟಿದ್ದಾರೆ ನೋಡಿ, ಸಲಹೆ ಕೊಟ್ಟಿದ್ದಾರೆ. ಅದು ಏನಿದೆ ನೋಡಿ.
इन स्वराक्षरों में एक जैसे स्वर लग रहे हों तो लिखिए. ಏನು ಇದರ ಅರ್ಥ ಏನು ಹೇಳಿದ್ದಾನೆ ಅಂತಂದರೆ, ಒಂದೇ ಥರ ಕಾಣುವಂತಹ ಅಕ್ಷರಗಳು ನಿಮಗೆ ಕಂಡು ಬಂದರೆ ಅವುಗಳನ್ನು ಬರೆಯಿರಿ ಅಂಥೇಳಿ. ಬಹಳ ಈಸಿ ಇದೆ. ಇಲ್ಲಿ ನಾವು ನೋಡಬಹುದು ಅ ಮತ್ತು ಆ ಒಂದೇ ಥರ ಕಾಣುವಂಥ ಅಕ್ಷರಗಳು. ಹಾಗೆಯೇ ಇ ಮತ್ತು ಈ ಒಂದೇ ಥರ ಕಾಣುವಂಥ ಅಕ್ಷರಗಳು. ಹಾಗೆ ಉ ಮತ್ತು ಉ ಒಂದೇ ಥರ ಕಾಣುವಂಥ ಅಕ್ಷರಗಳು. ಹಾಗೆ ಎ ಮತ್ತು ಐ ಒಂದೇ ಥರ ಕಾಣುವಂಥ ಅಕ್ಷರಗಳು. ಹಾಗೆ ಓ ಮತ್ತು ಔ ಹೀಗೆ ಒಂದೇ ಥರ ಕಾಣುವಂಥ ಅಕ್ಷರಗಳನ್ನು ಬರೆಯಿರಿ ಅಂಥೇಳಿ ಕೂಡ ಇಲ್ಲಿ ನಮಗೆ ಹಿಂಟ್ಸನ್ನು ಕೊಡ್ತಾ ಇದ್ದಾನೆ. ಸೊ ಈ ಒಂದು ಪುಟ ನಿಮಗೆ ಸ್ಪಷ್ಟವಾಗಿ ಅರ್ಥ ಆಗಿದೆ ಅಂಥೇಳಿ ಅಂದ್ಕೊಂಡಿದ್ದೀನಿ ಮಕ್ಕಳೇ. ನೆಕ್ಸ್ಟ್ ಪುಟಕ್ಕೆ ಬನ್ನಿ. ಇದರಲ್ಲಿ ಏನು ಹೇಳ್ತಾ ಇದ್ದಾನೆ ಫಸ್ಟ್ ನೋಡಿ. ಅಭ್ಯಾಸ್ 1.5 ವ್ಯಂಜನಾಕ್ಷರೋं को पढ़ते हुए लिखिए. ಸೊ ವ್ಯಂಜನಾಕ್ಷರಗಳ ಅಭ್ಯಾಸ ಆಗಲಿ ವಿದ್ಯಾರ್ಥಿಗಳಿಗೆ ಅನ್ನುವ ಕಾರಣಕ್ಕೆ ಭಾಳ ನೀಟಾಗಿ ಡೀಟೇಲಾಗಿ ಇಲ್ಲಿ ನಮಗೆ ಬರೀಲಿಕ್ಕೆ ಸ್ಥಳ ಕೂಡ ನೀಡಲಾಗಿದ್ದು. ಸೊ ಒಂದೊಂದಾಗಿ ಓದುತ್ತಾ ಅದನ್ನು ನಾವು ಬರೀಲಿಕ್ಕೆ ಪ್ರಯತ್ನ ಮಾಡೋಣ. ನೋಡಿ ಫಸ್ಟ್ ಏನಿದೆ ಕ ಖ ಗ ಘ ಚ ಛ ज झ ट ठ ड ढ न त थ द ಧ ನ. ಸೊ ಸಮಯದ ಅಭಾವಿದೆ ಮಕ್ಕಳೇ. ತಾವು ಈ ಸಾಲುಗಳನ್ನು ಆ್ಯಸ್ ಇಟ್ ಈಸ್ ಹೇಗಿದೆಯೋ ಹಾಗೇ ಬರೀಲಿಕ್ಕೆ ಪ್ರಯತ್ನ ಮಾಡಿ ಅಂಥೇಳಿ ಹೇಳುತ್ತಾ, ಆದರೆ ಒಂದು ಸಲಹೆ ಏನಪ್ಪ ಅಂತಂದರೆ, ಈ ಸಾಲುಗಳಲ್ಲಿ ತಾವು ಇದನ್ನು ಬರಿಬೇಕಾದ್ರೆ ಓದುತ್ತಾ ಬರಿಬೇಕು, ಅವಾಗ ಮಾತ್ರ ಅದು ಸೂಕ್ತ ಅಂಥೇಳಿ ಹೇಳುತ್ತಾ ಈ ಒಂದು ಪುಟ ನಿಮಗೆ ಅರ್ಥ ಆಗಿದೆ ಅಂಥೇಳಿ ಭಾವಿಸಿದ್ದೀನಿ. ಸೊ ಮುಂದಿನ ಪುಟಕ್ಕೆ ಹೋಗೋಣ. ಇದರಲ್ಲಿ ಕೂಡ ನಾವು ಅದೇ ರೀತಿ ಬರಿಬೇಕಾಗಿದ್ದು. ಒಂದು ಸಲ ಬರೆದ್ಬೇಡ ಒಂದು ಸಾಲು. ಪ ಫ ಬ ಭ ಮ ಯ ರ ಲ ವ ಶೇ ಸ್ಯಾ ಸ ಹ ಕ್ಷ ತ್ರ ಗ್ಯಾ ಸ್ರ. ಎಲ್ಲ सालಗಳನ್ನು ನಾವು ಓದುತ್ತಾ ಬರೆದಿದ್ವಿ मಕ್ಕಳೇ. हमने पढ़ते हुए लिखा है. अब आपको भी ये सारे जो यहाँ पर जगह है, यहाँ पर आपको इन अक्षरों को लिखना है. लेकिन ध्यान रहे, जब आप अक्षरों को लिख रहे हैं तो पढ़ते जाइए, पढ़ते हुए लिखने का प्रयास कीजिए. तो लगभग ये पृष्ठ आपको समझ में आ गया है, ऐसा हम मानते हुए अगले पृष्ठ की ओर बढ़ते हैं. तो यहाँ पर क्या है, अगर हम देखें तो अभ्यास 1.6 1.6 क्या कहा गया है. निम्नलिखित अक्षरों में से स्वर और व्यंजनों को छांट कर अनुक्रम से लिखिए. ತಾವು ಗಮನಿಸಬಹುದು ವಿದ್ಯಾರ್ಥಿಗಳೇ, ಈ ಸಾಲಲ್ಲಿ ಬರುವಂಥ ಸ್ವರ ಮತ್ತು ವ್ಯಂಜನಗಳನ್ನು, ಹಾಗೆ ಈ ಸಾಲಲ್ಲಿ ಬರುವಂಥ ಸ್ವರ ಮತ್ತು ವ್ಯಂಜನಗಳನ್ನು, ಹಾಗೆ ಈ ಸಾಲಲ್ಲಿ ಬರುವಂಥ ಸ್ವರ ವ್ಯಂಜನಗಳನ್ನು, ಇಲ್ಲಿ ಸ್ವರ ಅಂಥೇಳಿ ಏನಿದೆ ಈ ಲೈನಲ್ಲಿ ನಾವು ಬರೀಬೇಕು. ವ್ಯಂಜನಕ್ಕೆ ಸಂಬಂಧ ಇರತಕ್ಕಂಥ ಅಕ್ಷರಗಳನ್ನು ಈ ಲೈನಲ್ಲಿ ನಾವು ಬರೀಬೇಕು. ಸೊ ಒಂದೊಂದಾಗಿ ಬರೆಯೋಣ. ಫಸ್ಟ್ ಇಲ್ಲಿ ನಮ್ಮಲ್ಲಿ ಸ್ವರ ಯಾವುದಿದೆ, ಇ ಅನ್ನುವಂಥ ಸ್ವರ ಇದೆ. ಸೊ ಇಲ್ಲಿ ಇದನ್ನು ನಾನು ಬರೆದುಬಿಡ್ತೀನಿ. ಇ ಆಯಿತು. ನೆಕ್ಸ್ಟ್ ಯಾವುದಿದೆ, ಓ ಅನ್ನುವಂಥ ಸ್ವರ ಇದೆ. ಸೊ ಇಲ್ಲಿ ಓ ಅನ್ನೋದು ಕೂಡ ನಾನು ಇಲ್ಲಿ ಬರಿತೀನಿ. ಹಾಗೆ ಇಲ್ಲಿ ಅನ್ನೋದು ಕೂಡ ಸ್ವರಗಳ ಸಾಲಲ್ಲಿ ಬರುವಂಥ ಅಕ್ಷರ ಇದೆ. ಸೊ ಅದನ್ನು ನಾನು ಬರಿತೀನಿ. ಸೊ ಫಸ್ಟ್ ಲೈನಲ್ಲಿ ನಮಗೆ ಸಿಕ್ಕಿರ್ತಕ್ಕಂಥ ಸ್ವರಗಳ ಸಾಲಲ್ಲಿ ಬರುವಂಥ ಅಕ್ಷರಗಳು ಅಂತಂದರೆ 3. ನೆಕ್ಸ್ಟ್ ಎರಡನೇ ಸಾಲಿಗೆ ಹೋಗೋಣ. ಇಲ್ಲಿ ಆ ಅನ್ನುವಂಥ ಅಕ್ಷರ ಇದೆ. ಸೊ ಅದನ್ನು ಕೂಡ ನಾನು ಇಲ್ಲಿ ಬರಿತೀನಿ. ಹಾಗೆ ನೆಕ್ಸ್ಟ್ ಇಲ್ಲಿ ಎ ಅನ್ನುವಂಥ ಅಕ್ಷರ ಇದೆ, ಇದನ್ನು ಕೂಡ ನಾನು ಬರಿತೀನಿ. ಹಾಗೆಯೇ ಇಲ್ಲಿ ಉ ಅನ್ನುವಂಥ ಅಕ್ಷರ ಇದೆ, ಇದನ್ನು ಕೂಡ ನಾನು ಬರಿತೀನಿ. ಹಾಗೆ ಉ ಅನ್ನುವಂತಹ ಅಕ್ಷರ ಇದೆ, ಇದನ್ನು ಕೂಡ ನಾನು ಬರಿತೀನಿ. ಈಗ ಮೂರನೇ ಸಾಲು ನೋಡೋಣ. ಇಲ್ಲಿ ಅಹ ಅನ್ನುವಂಥ ಅಕ್ಷರ ಇದೆ, ಸ್ವರಗಳ ಸಾಲಲ್ಲಿ ಬರುವಂತಹ ಅಕ್ಷರ. ಸೊ ಇದನ್ನು ಕೂಡ ನಾನು ಬರಿತೀನಿ.
ಮಿಕ್ಕಿದ ಎಲ್ಲ ಅಕ್ಷರಗಳನ್ನು ನಾನು ವ್ಯಂಜನಾಕ್ಷರಗಳ ಸಾಲಲ್ಲಿ ಬರಿತೀನಿ. ಫಸ್ಟ್ ಅದರಲ್ಲಿ ಬರ್ತಕ್ಕಂಥದ್ದು ಚ, ಆಮೇಲೆ ಖ, ಆಮೇಲೆ ವ, ಆಮೇಲೆ ಯ, ಆಮೇಲೆ ಡ, ಆಮೇಲೆ ಘ, ಆಮೇಲೆ ಣ. ಅದೇ ರೀತಿ ಝ, ಆಮೇಲೆ ಛ, ಆಮೇಲೆ ಧ, ಆಮೇಲೆ ನ, ಹಾಗೆಯೇ ಟ, ಹಾಗೆಯೇ ಬ, ಹಾಗೆಯೇ ಸ, ಇನ್ನು ಕೊನೆಯದಾಗಿ ಹ. ಸೊ ಹೀಗೆ ನಾವು ಈ ಒಂದು ಅಭ್ಯಾಸವನ್ನು पूर्णಗೊಳಿಸಬಹುದಾಗಿದೆ. नेक्स्ट ನಾವು ನೋಡೋಣ ಮಕ್ಕಳೇ, ಇಲ್ಲಿ अभ्यास 1.7 बहुत ही सरल है. स्वराक्षरों पर गोला निशान और व्यंजनाक्षरों पर चौक निशान लगाइए. ಭಾಳ ಈಸಿ ಇದೆ. ಈ ಎಲ್ಲೆಲ್ಲಿ ಸ್ವರಗಳಿದ್ದಾವೆ ಅದರ ಮೇಲೆ ರೌಂಡ್ ಸರ್ಕಲ್ ತೆಗೀರಿ, ಆಮೇಲೆ ಎಲ್ಲೆಲ್ಲಿ ವ್ಯಂಜನಗಳಿದ್ದಾವೆ ಸ್ಕ್ವೈರ್ ತೆಗೀರಿ ಅಂಥೇಳಿ ಹೇಳಿದ್ದಾರೆ. ಸೊ ಒಂದೊಂದು ಸಾಲಾಗಿ ನಾವು ನೋಡೋಣ. ಆ ಅನ್ನೋದು ಸ್ವರ, ಹಾಗಾಗಿ ಗೋಲ. ಅದೇ ರೀತಿ ಟ ಅನ್ನೋದು ವ್ಯಂಜನ, ಹಾಗಾಗಿ ನಾವು ಇದಕ್ಕೆ ಚೌಕ್ ಅಂತ ತೆಗಿಬೇಕು. ಅದೇ ರೀತಿ ಮ ಅನ್ನೋದು ಕೂಡ ಒಂದು ರೀತಿ ವ್ಯಂಜನ, ಹಾಗಾಗಿ ಇದು ಚೌಕು. ಆಮೇಲೆ ಉ ಅನ್ನೋದು ಸ್ವರ, ಹಾಗೆಯೇ ರಿ ಅನ್ನೋದು ಕೂಡ ಸ್ವರ. ಆಮೇಲೆ ಚ ಅನ್ನೋದು ವ್ಯಂಜನ, ಹಾಗಾಗಿ ಇಲ್ಲಿ ಚೌಕ್ ಅಂತ ತೆಗಿಬೇಕು. ಐ ಅನ್ನೋದು ಸ್ವರ, ಹಾಗೆ ಇಲ್ಲಿ ಪ ಅನ್ನೋದು ವ್ಯಂಜನ, ಹಾಗಾಗಿ ಚೌಕ್ ಅಂತ ತೆಗಿಬೇಕು. ಇಲ್ಲಿ ಅಮ್ ಅನ್ನೋದು ಕೂಡ ಸ್ವರಗಳ ಸಾಲಲ್ಲಿ ಬರುತ್ತೆ, ಹಾಗೆ ಕ ಅನ್ನೋದು ಒಂದು ವ್ಯಂಜನ ಇರೋದರಿಂದ ಇಲ್ಲಿ ಚೌಕು. ಆಮೇಲೆ ಇಲ್ಲಿ ಠ ಅನ್ನೋದು ಕೂಡ ಒಂದು ವ್ಯಂಜನ, ಆಮೇಲೆ ಇಲ್ಲಿ ದ ಅನ್ನೋದು ಕೂಡ ಒಂದು ವ್ಯಂಜನ. ಓ ಅನ್ನೋದು ಸ್ವರ, ಅಹ ಅನ್ನೋದು ಸ್ವರಗಳ ಸಾಲಲ್ಲಿ ಬರುತ್ತೆ. ಫ ಅನ್ನೋದು ಇಲ್ಲಿ ವ್ಯಂಜನ. ಇಲ್ಲಿ ಊ ಅನ್ನೋದು ಕೂಡ ಸ್ವರಗಳ ಸಾಲಲ್ಲಿ. ಜ ಅನ್ನೋದು ವ್ಯಂಜನ. ಸೊ ರ ಅನ್ನೋದು ಕೂಡ ವ್ಯಂಜನ. ಆಮೇಲೆ ಔ ಅನ್ನೋದು ಸ್ವರ, ಆಮೇಲೆ ಎ ಅನ್ನೋದು ಸ್ವರ. ಸೊ ವಿದ್ಯಾರ್ಥಿಗಳೇ, ಈ ಪುಟ ನಿಮಗೆ ಅರ್ಥ ಆಗಿದೆ ಅಂತ ಹೇಳಿ ನಾನು ಭಾವಿಸ್ತಾ ಇದ್ದೀನಿ. ಸೊ ಮುಂದಿನ ಪುಟಕ್ಕೆ ನಾವು ನೋಡೋಣ. ಇಲ್ಲಿ ತಾವು ಗಮನಿಸ್ಬೋದು, ತಮ್ಮ ಒಂದು ಪುಸ್ತಕದಲ್ಲಿ ಕಲಿಕಾ ಹಾಳೆಯ ಒಂದು ಪುಸ್ತಕದಲ್ಲಿ ತಾವು ನೋಡ್ಬೋದು ಶಿಕ್ಷಕ್ ಪ್ರತಿಪುಷ್ಟಿ ಅಂಥೇಳಿ ಇದೆ. ಉದಾಹರಣೆಗೆ ಗೋಪಾಲ್ ಅನ್ನುವಂಥ ವಿದ್ಯಾರ್ಥಿ ಈ ವರ್ಕ್ ಮಾಡಿದ್ದಾನೆ ಅಂಥೇಳಿ ನಾವು ಭಾವಿಸಿದಲ್ಲಿ ಏನು ಬರೀಬೋದು ನಿಮ್ಮ ಶಿಕ್ಷಕರು ಅಂಥೇಳಿ ಹೇಳಿದರೆ, ಗೋಪಾಲ್ आपने गतिविधि एक एवं दो से संबंधित अभ्यासों को सही तरह से पूर्ण करने का प्रयास किया है. ಈ ರೀತಿ ಬರೆಯಬಹುದು. ಅಥವಾ ಏನಾದರೂ ಸೂಚನೆ ಇದ್ದರೆ ಅದನ್ನು ಕೂಡ ನಿಮ್ಮ ವಿಷಯ ಶಿಕ್ಷಕರು ನಿಮ್ಮ ಆ ಒಂದು ಪುಸ್ತಕದಲ್ಲಿ ಬರಿಬೋದು. ಸೊ ಮಕ್ಕಳೇ, ಮುಂದೆ ನೋಡೋಣ ಗತಿವಿಧಿ 3 ಸಂಯುಕ್ತಾಕ್ಷರೋं की पहचान. ಇದು ಬಹಳ ಮುಖ್ಯ. ಸ್ವಲ್ಪ ತಾವು ಗಮನಿಸ್ಬೋದು, ಸಂಯುಕ್ತಾಕ್ಷರ ಅಂತಂದರೆ ಏನು? ಎರಡಕ್ಕಿಂತ ಹೆಚ್ಚಿನ ಅಕ್ಷರಗಳು ಒಟ್ಟಾಗಿ ಸೇರಿ ರೂಪುಗೊಳ್ಳುವಂಥ ಅಕ್ಷರಗಳಿಗೆ ನಾವು ಸಂಯುಕ್ತಾಕ್ಷರ ಅಂತೇಳಿ ಕರಿತೀವಿ. ಹಿಂದಿಯಲ್ಲಿ ಇವುಗಳ ಸಂಖ್ಯೆ 4 ಇದೆ. ಸೊ ಆ ಕಾರಣಕ್ಕೆ ನಿಮಗೆ ಇಲ್ಲಿ ಇವುಗಳ ಪರಿಚಯ ಕೊಡಲಾಗಿದೆ. ಸೊ ಇಲ್ಲಿ ಅಭ್ಯಾಸ 1.8 ಇದರಲ್ಲಿ ಕೂಡ ಅದನ್ನೇ ಹೇಳ್ತಾ ಇದ್ದೇನೆ ನೋಡಿ, ಸಂಯುಕ್ತಾಕ್ಷರೋं को पढ़िए और लिखिए. ಇವುಗಳನ್ನು ಓದಿ ಹಾಗೆ ಬರೆಯುವಂಥ ಅಭ್ಯಾಸ ಮಾಡಿ. ಸೊ ಇಲ್ಲಿ ಕ್ಷ, ತ್ರ, ಗ್ಯ, ಸ್ರ. ಸೊ ಮಕ್ಕಳೇ, ಸ್ವಲ್ಪ ಇಲ್ಲಿ ಗಮನ ಕೊಡಿ. ಇದಕ್ಕೆ ನಾವು ಕನ್ನಡದಲ್ಲಿ ಜ್ಞಾ ಅಂಥೇಳಿ ಉಚ್ಚಾರಣೆ ಮಾಡ್ತೀವಿ. ಕನ್ನಡದಲ್ಲಿ ನಾವು ಇದಕ್ಕೆ ಜ್ಞಾ ಅಂಥೇಳಿ ಉಚ್ಚಾರಣೆ ಮಾಡ್ತೀವಿ, ಆದರೆ ಹಿಂದಿಯಲ್ಲಿ ಇದಕ್ಕೆ ಗ್ಯ ಅಂಥೇಳಿ ಉಚ್ಚಾರಣೆ ಮಾಡಬೇಕು. ಇದನ್ನು ಸ್ವಲ್ಪ ತಾವು ಗಮನದಲ್ಲಿ ಇಡಬೇಕು. ಸೊ ಹಾಗೆಯೇ ಈ ಮಿಕ್ಕಿದ ಇದನ್ನು ತಾವು ಓದುತ್ತಾ ಬರೀಲಿಕ್ಕೆ ಪ್ರಯತ್ನ ಮಾಡಿ. ಇದು ನಿಮಗೆ ಅರ್ಥ ಆಗಿದೆ ಅಂಥೇಳಿ ನಾನು
ಭಾವಿಸ್ತೀನಿ. ಸೊ ನೆಕ್ಸ್ಟ್ ಇಲ್ಲಿ ಏನಿದೆ ತಾವು ನೋಡೋದಾದರೆ ಮಕ್ಕಳೇ, अभ्यास 1.9 नमूने के अनुसार संयुक्ताक्षर का प्रयोग करके अन्य शब्द लिखिए. ಇಲ್ಲಿ ಒಂದಿಷ್ಟು ಉದಾಹರಣೆಗಳನ್ನು ಕೊಟ್ಟಿದ್ದಾನೆ ನೋಡಿ. ಈ ರಕ್ಷಕ, ಕ್ಷತ್ರಿಯ, ಜ್ಞಾನಿ, ಶ್ರವಣ ಈ ರೀತಿಯ ಒಂದು ಉದಾಹರಣೆಗಳನ್ನು ತಗೊಂಡು ಸುಮಾರು ನೀವು 10 ಸಂಯುಕ್ತಾಕ್ಷರ ಶಬ್ದಗಳನ್ನು ಬರೆಯಬೇಕು ಅಂಥೇಳಿ ಇವರು ಕೇಳ್ಕೊಳ್ತಾ ಇರೋದು. ಸೊ ಒಂದೊಂದಾಗಿ ಬರೀಲಿಕ್ಕೆ ಪ್ರಯತ್ನ ಮಾಡೋಣ. ನೋಡಿ ಮಕ್ಕಳೇ, ಫಸ್ಟ್ ನಾವೇನು ಮಾಡೋಣ, छात्र, ಆಮೇಲೆ ಶಿಕ್ಷಕ, ಹಾಗೆಯೇ ज्ञान, विज्ञान, श्री, ಆಮೇಲೆ ಕ್ಷತ್ರಿಯ, ಆಮೇಲೆ ವಿಜ್ಞಾಪನ್, ಆಮೇಲೆ ಶೃಂಗಾರ್, ಹಾಗೆಯೇ ಇಲ್ಲಿ ತ್ರಿಶೂಲ್, ಅದೇ ರೀತಿ ಕಕ್ಷಾ. ಹೀಗೆ ಈ ಸಂಯುಕ್ತಾಕ್ಷರವನ್ನು ಒಳಗೊಂಡಂತೆ ನಾವು ಸುಮಾರು 10 ಶಬ್ದಗಳನ್ನು ಬರಿಬೇಕಾಗಿತ್ತು. ಸೊ ಇಲ್ಲಿ ನಾವು ಬರೀಲಿಕ್ಕೆ ಪ್ರಯತ್ನ ಮಾಡಿದೆವು ಅಂತೇಳಿ ಭಾವಿಸ್ತೀನಿ ಮಕ್ಕಳೇ. ಸೊ ಮುಂದೆ ಹೋಗೋಣ. ಮೂಲ್ಯಾಂಕನ ಗತಿವಿಧಿ ಅಂದರೆ ನೀವು ಈಗಾಗಲೇ ಏನು ಕಲ್ತಿದ್ದೀರಿ ಅನ್ನೋದನ್ನು ಮೌಲ್ಯಮಾಪನ ಮಾಡಲಿಕ್ಕೆ ಮಾಡುವಂತಹ ಒಂದು ಗತಿವಿಧಿ. ಗತಿವಿಧಿ ಅಂದರೆ ಗೊತ್ತಲ್ಲ ನಿಮಗೆ, ಚಟುವಟಿಕೆ ಅಂಥೇಳಿ. ಇದರಲ್ಲಿ ಫಸ್ಟ್ ಏನು ಕೊಟ್ಟಿದ್ದಾನೆ ನೋಡಿ, ನಮೂನೆ ಕೆ ಅನುಸಾರ 2 ಅಕ್ಷರ ವಾಲೆ ಸರಳ ಶಬ್ದ ಲಿಖಿಯೆ. ಇಲ್ಲಿ ನಮಗೆ ಆಲ್ರೆಡಿ ಮಾದರಿ ಕೊಟ್ಟಿದ್ದಾನೆ. ಹೀಗೆ ಇರುವಂತಹ ಒಂದು 2 ಅಕ್ಷರಗಳನ್ನು ಒಳಗೊಂಡಂತಹ ಸರಳ ಶಬ್ದಗಳನ್ನು ಬರೀರಿ. ಉದಾಹರಣೆಗೆ ಥಲ್, ಜಲ್, ನಲ್, बल, कल, ಚಲ್. ಸೊ ಕೊನೆಗೆ ಲ ಅನ್ನುವಂಥ ಅಕ್ಷರ ಬರಬೇಕು ಅಂಥೇಳಿ ಏನಿಲ್ಲ. ಯಾವುದೇ 2 ಅಕ್ಷರಗಳನ್ನು ತೆಗೆದುಕೊಂಡು ಸಹ ತಾವುಗಳು ಇದನ್ನು ಬರೆದು ಪೂರ್ಣಗೊಳಿಸ್ಬೋದು. ಸೊ ಮುಂದೆ ಮೂಲ್ಯಾಂಕನ ಗತಿವಿಧಿಯಲ್ಲಿ ಎರಡನೇದು ಏನು ಕೊಟ್ಟಿದ್ದಾನೆ ನೋಡಿ, ವ್ಯಂಜನಾಕ್ಷರೋಂಕೋ ಪೂರ್ಣ ಕೀಜಿಯೇ. ಈಗಾಗಲೇ ನಾವು ಬಹಳಷ್ಟು ಅಭ್ಯಾಸ ಮಾಡಿದ್ದೀವಿ. ಆ ನಿಟ್ಟಿನಲ್ಲಿ ಇವುಗಳನ್ನು ನಾವು ಬರೆದು ಪೂರ್ಣಗೊಳಿಸಬೇಕು. ಖ, ಗ, ಘ, ನ್ಯ, ಚ, ಛ, ಜ, ಝ, ಯ, ಟ, ಠ, ಡ, ಢ, ನ, ತ, ಥ, ದ, ಧ, ನ, ಪ, ಫ, ಬ, ಭ, ಮ, ಹಾಗೆಯೇ ಯ, ರ, ಲ, ವ, ಶ, ಸ, ಸ, ಹ, ಕ್ಷ, ತ್ರ, ಜ್ಞ, ಸ್ರ. ಸೊ ಈ ರೀತಿ ಈ ಪುಟವನ್ನು ನಾವು ಪೂರ್ಣಗೊಳಿಸಬೇಕಾಗತ್ತೆ. ಸೊ ಕೊನೆಯ ಪುಟ ಇದೆ ಮಕ್ಕಳೇ, ಇದು ಏನಿದೆ ಅನ್ನೋದನ್ನು ನಾನು ಹೇಳ್ಕೊಡ್ತೀನಿ ನೋಡಿ. ಇಲ್ಲಿ ಶಿಕ್ಷಕ ಪ್ರತಿಪುಷ್ಟಿ ಇದೆ. ಈಗಾಗಲೇ ನಾನು ತಿಳಿಸಿದ್ದೀನಿ, ಅಧ್ಯಾಪಕರು ನೀವು ಮಾಡಿರುವಂತಹ ಕೆಲಸವನ್ನು ಕುರಿತು ಅವರು ಅದನ್ನು ಫೀಡ್ಬ್ಯಾಕ್ ಕೊಡ್ತಾರೆ. ನೀವು ಹೇಗೆ ಮಾಡಿದಿರಿ ಅಥವಾ ಸುಧಾರಣೆಗಾಗಬೇಕಾ ಅಥವಾ ಭಾಳ ಚೆನ್ನಾಗಿ ಮಾಡಿದ್ದ ಅದನ್ನು ನೋಡಿಕೊಂಡು ಅವರು ತಮ್ಮ ಅನಿಸಿಕೆಗಳನ್ನು ಬರೀತಕ್ಕಂಥ ಸ್ಥಳ. ಸೊ ಇಲ್ಲಿ ಮತ್ತೆ ನಿಮಗೆ ಒಂದು ಅವಕಾಶ ಇದೆ, ಸೂಚಿಯೇ ಅಂಥೇಳಿ ನೀವು ವಿಚಾರ ಮಾಡಲಿಕ್ಕೆ ಒಂದು ಅವಕಾಶ ಇದೆ. ಸೊ ಇಲ್ಲಿ ಈ ವಿಚಾರ ಮಾಡುತ್ತಾ ಒಂದಿಷ್ಟು ಟಾಸ್ಕನ್ನು ಮಾಡಬೇಕು ನೀವು. ಉದಾಹರಣೆಗೆ ನೋಡಿ, ಇಲ್ಲಿ ಪರಿಯೋಜನಾ ಅಂಥೇಳಿ ಇದೆ. ಅಂದರೆ ಒಂದು ರೀತಿ ಪ್ರಾಜೆಕ್ಟ್ ವರ್ಕನ್ನು ನೀವು ಮಾಡಬೇಕಾಗತ್ತೆ.
सो ಇಲ್ಲಿ ಏನಿದೆ, ಅಧ್ಯಾಪಕ की सहायता से कक्षा के बाहर वर्णमाला के खेल खेलिए. ಶಿಕ್ಷಕರ ಸಹಾಯವನ್ನು ಪಡೆದುಕೊಂಡು ತರಗತಿಯಿಂದ ಆಚೆ ನೀವು ಈ ವರ್ಣಮಾಲೆಯ ಆಟವನ್ನು ಆಡಬೇಕು ಅಂಥೇಳಿ ಇದು ಕೂಡ ನಿಮಗೆ ಇರುವಂತಹ ಒಂದು ವರ್ಕ್. ಹಾಗೆ वर्णमाला के रंगीन चार्ट बनाकर लाएं, उनसे अपनी कक्षा को सजाएं. ಈ ಮೂಲಾಕ್ಷರಗಳ ವರ್ಣಮಾಲೆಯ ಚಾರ್ಟ್ಗಳನ್ನು ಸಿದ್ಧಪಡಿಸಿ ನೀವು ನಿಮ್ಮ ತರಗತಿಗಳನ್ನು ಅಲಂಕರಿಸಿ ಅನ್ನೋದು ಕೂಡ ಇಲ್ಲಿ ನಿಮಗೆ ಕೊಟ್ಟಿರ್ತಕ್ಕಂಥ ಒಂದು ಪ್ರಾಜೆಕ್ಟ್ ವರ್ಕು ಅಂಥೇಳಿ ಹೇಳ್ಬೋದು. ಸೊ ಇಲ್ಲಿ ವಿದ್ಯಾರ್ಥಿಗಳೇ, ನಿಮ್ಮ ಕಲಿಕೆ ಹೇಗಾಯಿತು ಅದನ್ನು ಗುರುತಿಸುವಂತಹ ಒಂದು ಸ್ಥಳ ಇದು. ಸೊ ಇಲ್ಲಿ ಏನಾಗುತ್ತೆ, ನೀವು ಮಾಡಿರ್ತಕ್ಕಂಥ ವರ್ಕು ಯಾವ ಮಟ್ಟದಲ್ಲಿದೆ, ಯಾವ ಲೆವೆಲಲ್ಲಿದೆ ಅಂಥೇಳಿ ಹೇಳ್ಬೋದು. ಲೆವೆಲ್ 1, ಲೆವೆಲ್ 2, ಲೆವೆಲ್ 3, ಲೆವೆಲ್ 4, ಲೆವೆಲ್ 5 ಈ 5 ಲೆವೆಲ್ಗಳಲ್ಲಿ ಎಷ್ಟನೇ ಲೆವೆಲ್ಗೆ ಯಾವ ಮಟ್ಟದಲ್ಲಿ ನೀವು ಈ ವರ್ಕನ್ನು ಮಾಡಿದ್ರಿ, ಮೊದಲನೇ ಒಂದು ಕಲಿಕಾ ಸಾಮರ್ಥ್ಯ ಅನ್ನೋದನ್ನು ನಿಮ್ಮ ಶಿಕ್ಷಕರು ಗುರುತಿಸಿ ಇಲ್ಲಿ ಆ ಹಂತದ ಮುಂದೆ ಅವರು ಮಾರ್ಕ್ ಮಾಡ್ತಾರೆ. ಹಾಗೆ ಉದಾಹರಣೆಗೆ ನೀವು ಏನಾದರೂ 5ನೇ ಲೆವೆಲಲ್ಲಿ ಈ ವರ್ಕನ್ನು ಮಾಡಿದರೆ, ಬಹಳ ನೀಟಾಗಿ ಮಾಡಿದರೆ, ಇಲ್ಲಿ ನೀವು ನೋಡ್ಬೋದು ಇಲ್ಲಿರ್ತಕ್ಕಂಥ ಎಮೋಜಿಗಳನ್ನು ಈ 5ಕ್ಕೂ ಕೂಡ ಬಣ್ಣವನ್ನು ತುಂಬಲಾಗತ್ತೆ. ಹಾಗೆ ಇಲ್ಲಿ ನಿಮ್ಮ ವಿಷಯ ಶಿಕ್ಷಕರ ಒಂದು ಸಹಿ ಇರುತ್ತೆ, ಇಲ್ಲಿ ನಿಮ್ಮ ಪೋಷಕರ ಸಹಿ ಇರುತ್ತೆ, ಅಂದರೆ ತಂದೆ ತಾಯಿ ಪಾಲಕರ ಸಹಿ ಇರುತ್ತೆ. ಹಾಗೆ ಇಲ್ಲಿ ನಿಮ್ಮ ಮುಖ್ಯ ಶಿಕ್ಷಕರ ಸಹಿ ಇರುತ್ತೆ. ಸೊ ಮಕ್ಕಳೇ, ಇಲ್ಲಿಯವರೆಗೆ ಬಹಳ ಸುದೀರ್ಘವಾಗಿ ತಾವುಗಳು ಈ ಮೊದಲನೇ ಕಲಿಕಾ ಸಾಮರ್ಥ್ಯವನ್ನು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದ್ದು. ನಿಮ್ಮ ಪ್ರಶ್ನೆಗಳು ಏನಾದರೂ ಇದ್ದರೆ, ನಿಮಗೆ ಏನಾದರೂ ಡೌಟ್ಸ್ಗಳಿದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಟೈಪ್ ಮಾಡಿ ಅಂತೇಳಿ ಹೇಳುತ್ತಾ, ಮತ್ತು ಈ ವಿಡಿಯೋದಲ್ಲಿ ತಾವು ನೋಡಿರ್ತಕ್ಕಂಥ ಏನು PDF ಇದೆ ಅದು ನಿಮಗೆ ಅನುಕೂಲ ಆಗಲಿ ಅನ್ನೋ ಕಾರಣಕ್ಕೆ ಅದನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಒಂದು ಲಿಂಕನ್ನು ಕೊಟ್ಟಿರ್ತೀನಿ. ಆ ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಿ ಈಗಾಗಲೇ ನಾವು ಈ ಹಾಳೆಗಳಲ್ಲಿ ಏನೆಲ್ಲ ಬರೆದಿದ್ದೀವಿ ಅನ್ನೋದನ್ನು ತಾವು ಪಡೆಯಬಹುದಾಗಿದೆ ಅಂತೇಳಿ ಹೇಳುತ್ತಾ, ಸೊ ಮತ್ತೊಮ್ಮೆ ಮಕ್ಕಳೇ ನಿಮ್ಮೆಲ್ಲರಿಗೆ ನಮಸ್ಕಾರವನ್ನು ಮಾಡುತ್ತಾ ಈ ದಿನದ ಈ ಯೂಟ್ಯೂಬ್ ಕ್ಲಾಸನ್ನು ಇಲ್ಲೇ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಧನ್ಯವಾದ.